ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ. ಈಗ ನಿಮ್ಮ ಮುಂದೆ ತೋರಿಸ್ತಿರುವಂಥ ವಿಡಿಯೋ ತಂಗಡಿ ಗಿಡದ ಹೂವು, ಎಲೆ ಎಲ್ಲ, ಇಡೀ ತಂಗಡಿ ಗಿಡದ ಬೇರು, ನಾರು, ಹೂವು, ಎಲೆ ಎಲ್ಲದರ ಒಂದು ಅದ್ಭುತ ಉಪಯೋಗಗಳ ಬಗ್ಗೆ ಈ ವಿಡಿಯೋ. ಇದಕ್ಕೆ ಆವರಿಕೆ ಗಿಡ, ಹೊನ್ನಾವರಿಕೆ ಗಿಡ, ಪಿತಪುಷ್ಪ, ಆವರಂ, ಈ ರೀತಿ ಬಹಳಷ್ಟು ಹೆಸರುಗಳಿಂದ ಕರೀತಾರೆ. ಇದು ಬೆಳೆಸುವುದಲ್ಲ, ಅದಾಗೆ ಬೆಳೆಯುವಂಥ ಗಿಡ. ನಾವು ದಾರಿಲಿ ಹೋಗ್ಬೇಕಾದ್ರೆ ಖಾಲಿ ಸೈಟ್ ಹತ್ರ ಮತ್ತು ರೋಡ್ ಬದಿ, ಚಿರಂಡಿ ಪಕ್ಕ ಎಲ್ಲ ಹೀಗೆ ಒಂದು ಏನು ಹಳದಿ ಹೂವು ಸುಂದರವಾಗಿ ಕಾಣ್ತಾ ಇರುತ್ತೆ. ಹಳದಿ ಹೂ ಬಿಟ್ಟಿರುವಂಥ ನೂರಾರು ಗಿಡಗಳನ್ನು ನಾವು ನೋಡ್ಬೋದು. ಇದ್ರ ಒಂದು ಆಯುರ್ವೇದದಲ್ಲಿ ಇದರ ಒಂದು ಸಾಂಪ್ರದಾಯಿಕ ಔಷಧ, ಮತ್ತು ಹಾಗೆ ಇದು ಹೆಚ್ಚಾಗಿ ಬಳಕೆಯಲ್ಲಿ ಇರುವಂಥದ್ದು ಅಂತ ಹೇಳಿದ್ರೆ ಆಯುರ್ವೇದ ಕ್ಷೇತ್ರದಲ್ಲೇ, ಅಥವಾ ದಿನನಿತ್ಯದ ಒಂದು ಆಹಾರವಾಗಿ ಕೂಡ ನಾವು ಇದನ್ನು ಹೇಗೆ ಹಿರಿಯರು ಹಿಂದಿನವರು ಬಳಸ್ಕೊಂಡ್ಬಂದರು ಅನ್ನೋದನ್ನು ಈ ವಿಡಿಯೋದಲ್ಲೇ ನೋಡೋಣ. ಇದು ಹಳದಿ ಬಣ್ಣದ ಹೂಗಳಿಂದ ಕೂಡಿದ್ದು ಆಯುರ್ವೇದ ಮತ್ತು ಸಾಂಪ್ರದಾಯಿಕ ಔಷಧಗಳಲ್ಲಿ ಹೆಚ್ಚಾಗಿ ಬಳಸ್ತಾರೆ. ಇದು ಅತ್ಯಂತ ಮಹತ್ವದ ಗಿಡಮೂಲಿಕೆಯಾಗಿದ್ದು, ಮುಖ್ಯವಾಗಿ ಚರ್ಮದ ಕಾಂತಿ ಹೆಚ್ಚಳ, ದೇಹದ ಉಷ್ಣ ಇಳಿಕೆಯಾಗಿ ದೇಹ ತಂಪಾಗಲು, ಮಧುಮೇಹದ ನಿಯಂತ್ರಣಕ್ಕೆ, ದೇಹದ ರಕ್ತ ಶುದ್ಧೀಕರಣಕ್ಕೆ, ಮುಖ್ಯವಾಗಿ ಕಫ, ಕೆಮ್ಮು, ನೆಗಡಿ, ದಮ್ಮು ಹೋಗಲಾಡಿಸಲು, ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆಯನ್ನು ಹೆಚ್ಚಿಸಲು, ಚರ್ಮದ ಮೇಲೆ ಆಗಿರುವಂಥ ಕಲೆ ಹೋಗಲಾಡಿಸಲು, ಮೂತ್ರ ವಿಸರ್ಜನೆಯಲ್ಲಿನ ಸಮಸ್ಯೆಗಳ ನಿವಾರಣೆಗಾಗಿ, ಕಣ್ಣಿನ ಆರೋಗ್ಯ ಸುಧಾರಿಸಲು, ಹೀಗೆ ಹಲವಾರು ದೇಹದ ಸಮಸ್ಯೆಗಳನ್ನು ಶಮನಗೊಳಿಸಲು ಅದ್ಭುತ ಔಷಧೀಯ ಗುಣಗಳನ್ನು ಹೊಂದಿರುವ ಈ ತಂಗಡಿ ಗಿಡ, ಇದನ್ನು ಬಹಳ ಸರಳವಾಗಿ ಯಾವುದೇ ಅಂಜಿಕೆ ಇಲ್ಲದಂತೆ ದಿನನಿತ್ಯ ಹೇಗೆ ಸೇವಿಸಬಹುದು ಅಂತ ಹೇಳಿದರೆ, ನಾವು ಹೇಗೆ ಚಹಾ ಪುಡಿಯಿಂದ ಚಹಾ ಮಾಡ್ಕೊಳ್ತೀವಿ, ಅದೇ ಥರ ನಾವು ಇದರಲ್ಲಿ ದಿನನಿತ್ಯ ಒಂದು ಚಹಾ ಮಾಡಿಕೊಂಡು ಅದಕ್ಕೆ ಹೇಗೆ ಹಾಲು ಸಕ್ಕರೆ ಬೆರೆಸ್ಕೊಂಡು ಅಥವಾ ಬೆಲ್ಲ ಬೆರೆಸ್ಕೊಂಡು ಕುಡಿತೀವಿ, ಆ ಥರ ಸೇವನೆ ಮಾಡೋದ್ರಿಂದ ಈ ಮೇಲೆ ಹೇಳಿದಂಥ ಎಲ್ಲ ಒಂದು ದೇಹದ ಸಮಸ್ಯೆಗಳ ನಿವಾರಣೆಗೆ ಇದೊಂದು ಸಿದ್ಧೌಷಧ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಇದನ್ನು ಒಂದು ಬಾತಿಂಗ್ ಪೌಡರ್ ಆಗಿ ಕೂಡ ನಾವು ಇದನ್ನು ಉಪಯೋಗಿಸ್ಬೋದು. ಈ ತಂಗಡಿ ಹೂವಿನ ಜೊತೆ ಹೆಸರು ಕಾಳು, ಕಡಲೆಬೇಳೆ, ಮತ್ತು ಏನು ದಾಸವಾಳದ ಹೂವು, ರೋಸ್ ಪೆಟಲ್ಸು, ಈ ಥರದ್ದೆಲ್ಲ ಸೇರಿಸ್ಕೊಂಡು ಇದನ್ನು ಪುಡಿ ಮಾಡಿಬಿಟ್ಟು ನಾವು ಏನು ಚರ್ಮದ ಹೊಳಪಿಗಾಗಿ, ಕಾಂತಿಗಾಗಿ ಸೋಪು ಬದಲಿಗೆ ಇದನ್ನು ನಾವು ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ಒಂದು ದೇಹದ ಮೇಲೆ ಏನೇ ಗಾಯದ ಗುರುತುಗಳಿರಲಿ, ಮೊಡವೆ ಮತ್ತು ಒಂದು ಕಜ್ಜಿ ಥರ ಆಗಿದ್ದಾಗಲಿ, ಇಂಥ ಕಲೆಗಳನ್ನೆಲ್ಲ ಹೋಗಲಾಡಿಸ್ಕೊಂಡು ಚರ್ಮ ಹೆಚ್ಚು ಕಾಂತಿಯುಕ್ತವಾಗುತ್ತೆ ಅಂತ. ಇದರ ಉಪಯೋಗಗಳು ಇನ್ನೂ ಹಲವಾರಿದೆ, ಆದರೆ ನನಗೆ ತಿಳಿದಂಥ ಒಂದಿಷ್ಟು ಇದನ್ನು ಹೇಳಿದ್ದೀನಿ ನಾನು. ಹಾಗೆ ಇದನ್ನೊಂದು ಕಷಾಯ ಮಾಡಿಕೊಂಡು, ಟೀ ಆಯ್ತಲ್ಲ, ಟೀ ನಿತ್ಯ ಕುಡಿಯೋದು, ನಾವು ಏನು ದಿನನಿತ್ಯ ಟೀ ಪುಡಿ ತೊಗೊಂಡು ಮಾಡ್ತೀವಿ ಅದೇ ಥರ ಮಾಡೋಂಥದ್ದು. ಈಗ ಮಕ್ಕಳಿಗೆ, ಎಲ್ಲರಿಗೂ, ವಯಸ್ಸಾದವರಿಗೆ, ಮಕ್ಕಳಿಗೆ, ಎಲ್ಲ ಏಜ್ ಅವರಿಗೂ ಈ ಕೆಮ್ಮು ಕಫ ಅನ್ನೋದು ಸಡನ್ನಾಗೆ ಬಂದುಬಿಟ್ಟು ಹೋಗ್ಬೇಕಾರೆ ಅಂತೂ ಭಾರಿ 10-15 ದಿನ ಅದರಲ್ಲಿ ನೆರಳಬೇಕಾಗುತ್ತೆ. ಅದಕ್ಕೆ ಒಂದು ಸಿಂಪಲ್ಲಾಗಿ ಈ ಒಂದು ತಂಗಡಿ ಹೂವಿನ ಕಷಾಯ ಮಾಡೋದನ್ನು ನಾನಿಲ್ಲಿ ಹೇಳ್ತೀನಿ. ಒಂದು ಪಾತ್ರೆಯಲ್ಲಿ 250 ml ನೀರು ಹಾಕಿಬಿಟ್ಟು 15 ತಂಗಡಿ ಹೂಗಳನ್ನು, ಇದು ಒಣಗಿರುವಂಥ ಹೂವು ಎಲೆ, ಇದು ನೀವು ಹಸಿ ಎಲೆಗಳಲ್ಲೂ ಮಾಡ್ಬೋದು, ಇಲ್ಲ ಇದು ಯಥೇಚ್ಛವಾಗಿ ಬಿಟ್ಟಾಗ ಇದನ್ನೆಲ್ಲ ಕೊಯ್ದು ಈ ಥರ ಒಣಗಿಸ್ಕೊಂಡು ಸ್ವಚ್ಛಗೊಳಿಸಿಟ್ಕೊಂಡ್ರೆ ಇದ್ರದ್ದು ಈ ನಾರಿಂದ ಹಿಡಿದು ಈ ಗಿಡದ ಯಾವುದೇ ಒಂದು ಭಾಗ ಕೂಡ ಬೇಡ ಅನ್ನೋ ಹಾಗಿಲ್ಲ.
ಎಲ್ಲದೂ ಉಪಯೋಗಕ್ಕೆ ಬರೋಂಥದ್ದು. ಇದನ್ನು ಮಾಡಬೇಕಾದ್ರೆ ಹಸಿದಾಗಲಿ ಇದಾಗಲಿ ನಾವು ಸ್ವಲ್ಪ ತೊಳ್ಕೊಳ್ಬೇಕಾಗುತ್ತೆ. ಯಾಕಂದರೆ ಖಾಲಿ ಸೈಟ್ಗಳಲ್ಲೇ ಬೀದಿ ಬದಿ ಎಲ್ಲ ಬಿಟ್ಟಾಗ ಧೂಳು ಸಹಜವಾಗೇ ಇರುತ್ತೆ. ಒಂದು ಸ್ವಲ್ಪ ತೊಳೆದು ಮಾಡ್ಕೊಳ್ಳೋಂಥದ್ದು. ಹಾಗೆ ಈ ಹೇಳ್ದಂಗೆ 250 ml ನೀರಿಗೆ ಒಂದು 15 ತಂಗಡಿ ಹೂವು ಹಾಕಿ, ಚಿಟಿಕೆ ಜೀರಿಗೆ, ಒಂದು 5 ಕಾಳು ಮೆಣಸು, ಚಿಟಿಕೆ ಉಪ್ಪು ಇಷ್ಟು ಹಾಕಿ ಚೆನ್ನಾಗಿ ಕುದಿಸಿ ಒಂದು 100 ml ಆಗಷ್ಟು ಅದನ್ನು ಬತ್ತಿಸ್ಬಿಟ್ಟು ಕೆಳಗಿಳಿಸ್ಕೊಂಡು ಉಗುರು ಬೆಚ್ಚಗೆ, ತುಂಬ ಬಿಸಿ ಕುಡಿಬಾರ್ದು, ಉಗುರು ಬೆಚ್ಚಗೆ ಇದ್ದಾಗ ಅದನ್ನು ಸೋಸ್ಕೊಂಡು ಒಂದು 50 ml ಕಷಾಯಕ್ಕೆ 1 ಚಮಚ ಜೇನುತುಪ್ಪನ ಸೇರಿಸ್ಬಿಟ್ಟು ಕುಡಿಯೋದ್ರಿಂದ ಕೆಮ್ಮು, ಕಫ, ನೆಗಡಿ, ಗಂಟ್ಲು ನೋವು, ದಮ್ಮು ಎಲ್ಲದೂ ನಿವಾರಣೆ ಆಗಿಬಿಟ್ಟು ದೇಹ ಒಂಥರ ತುಂಬ ಶುದ್ಧಿ ಆಗುತ್ತೆ. ರಕ್ತ ಶುದ್ಧಿಗಂತೂ ಇದು ಅಷ್ಟು ಒಳ್ಳೆಯದು. ನೋಡೋದ್ರಲ್ಲ ಪ್ರಿಯ ವೀಕ್ಷಕರೇ, ತಂಗಡಿ ಹೂವು ಅಥವಾ ಆವರಿಕೆ ಹೂವು ಅಥವಾ ಹೊನ್ನಾವರಿಕೆ ಹೂವು, ಪಿತಪುಷ್ಪ ಏನೆಲ್ಲ ಕರಿತೀವಿ, ಆವರಂ ಅಂತ, ಈ ಒಂದು ಅದ್ಭುತ ಔಷಧೀಯ ಗುಣಗಳನ್ನು ಹೊಂದಿರುವಂಥ ಈ ಆವರಿಕೆ ಹೂಗಳನ್ನು ನಿತ್ಯ ನಾವು ಆಹಾರದಲ್ಲಿ ಬಳಸ್ಕೊತ ಬಂದು ನಮ್ಮ ಆರೋಗ್ಯ, ಆಯುಷ್ಷು ಮತ್ತು ಒಂದು ದೇಹದ ಉಲ್ಲಾಸವನ್ನು ಹೆಚ್ಚಿಸ್ಕೊಳ್ಬಾರ್ದು ಏಕೆ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.